ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಐಡಿ ಅಧಿಕಾರಿಗಳ ಪರಿಶೀಲನೆ ನಡೆದಿದೆ. ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸದ್ಯ ಸಿಐಡಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರು ಸಿಬ್ಬಂದಿ ಬಳಿ ಸಿಐಡಿ ಮಾಹಿತಿಯನ್ನ ಸಂಗ್ರಹಿಸಿದೆ. ಸೋಮವಾರ ಮತ್ತೆ ಕ್ರೀಡಾಂಗಣಕ್ಕೆ ಭೇಟಿ ಕೊಡುತ್ತೆ ಸಿಐಡಿ ಟೀಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಒಟ್ಟು ಘಟನೆಗೆ ಕೆಎಸ್ಸಿಎ ಹೇಗೆ ಕಾರಣ ಆಯಿತು, ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಹೇಗೆ ಕಾರಣ ಆಯಿತು, ಮತ್ತೆ ಮಾರ್ಕೆಟಿಂಗು ಮತ್ತೊಂದು ಈ ತರನಾದಂಥದ್ದೆಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ಅವ್ರೇನು ನೋಡ್ಕೊಳ್ತಾ ಇದ್ರು, DNA ಇವ್ರು ಹೇಗೆ ಕಾರಣ ಆದ್ರು, ಈ ವಿಚಾರಗಳ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಈಗ ಸರ್ಕಾರನೇ ಕರ್ಕೊಂಬಂದಿದ್ದು, ಚಾರ್ಟೆಡ್ ಫ್ಲೈಟ್ ಇಂದ ಅಲ್ಲಿಂದ ಇವರೇ ವೆಲ್ಕಮ್ ಮಾಡ್ಕೊಂಬಂದಿದ್ದು, ವಿಧಾನಸೌಧದ ಮುಂದೆ ಸೇರಿಸ್ಕೊಂಡಿದ್ದು, ಇದೆಲ್ಲ ಇಲ್ಲಿ ಬಹಳ ದೊಡ್ಡ ಮ್ಯಾಟರ್ ಆಗ್ತಾ ಇಲ್ಲ. ಇಲ್ಲಿ ಇವರು ಹಾಕಿದ್ದಂಥ ಪೋಸ್ಟ್ಗಳು ಇಂತಿಂಥ ಟೈಮಿಗೆ ಪರೇಡ್ ಇದೆ, ಮತ್ತೊಂದು ಈ ರೀತಿಯಂಥ ಪೋಸ್ಟ್ಗಳ ಕಾರಣದಿಂದನೇ ಆಯಿತು ಅನ್ನುವಂಥದ್ದು ಒಂದು. ಆಮೇಲೆ ಅಷ್ಟೊಂದು ಜನ ಸೇರಿದಂಥ ಸಂದರ್ಭದಲ್ಲಿ ಕೆಎಸ್ಸಿಎ ಕ್ರೀಡಾಂಗಣದ ನಿರ್ವಹಣೆ ಹೇಗೆ ಮಾಡ್ತು, ಎಷ್ಟೆಷ್ಟು ಗೇಟ್ಗಳನ್ನು ತೆರಿಬೇಕಾಗಿತ್ತು, ಏನು ಮಾಡಿದ್ರು, ಹೇಗೆ ಎತ್ತ, ಆ ಗೇಟ್ಗಳ ಬಳಿ ಎಲ್ಲೆಲ್ಲಿ ಕಾಲು ತುಳಿತಾ ಇತ್ತಲ್ಲ ಅಲ್ಲಿ ಇವರ ನಿರ್ಲಕ್ಷ್ಯ ಹೇಗಿತ್ತು, ಈ ವಿಚಾರಗಳ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ. ಅದರ ಒಂದು ಭಾಗವಾಗಿ ಕೆಎಸ್ಸಿಎ ಕಚೇರಿಗೆ ಸಿಐಡಿಯ ಟೀಮ್ ಇವತ್ತು ಆಗಮಿಸಿತ್ತು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೆ ಸಿಬ್ಬಂದಿಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಕೆಎಸ್ಸಿಎ ಕಚೇರಿಗೆ ಸಿಐಡಿಯ ಮತ್ತೊಂದು ಟೀಮ್ ಈಗ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲ ಫೈಲ್ಗಳ ಸಮೇತವಾಗಿ ಮತ್ತೊಂದು ಟೀಮ್ ಬಂದಿದೆ. ನೇರವಾಗಿ ಕೆಎಸ್ಸಿಎ ಕಚೇರಿ ಒಳಗೆ ಹೋಗಿದ್ದಾರೆ ಅಧಿಕಾರಿಗಳು. ಪರಿಶೀಲನೆ ಮುಗಿಸಿ ಆ ಟೀಮ್ ಕೂಡ ಇದೀಗ ವಾಪಸ್ ತೆರಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟು ಇವತ್ತು 2 ಟೀಮ್ ಕೆಎಸ್ಸಿಎ ಕಚೇರಿಗೆ ಹೋಗಿದೆ. ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಕೆಲ ಫೈಲ್ಗಳನ್ನೆಲ್ಲ ಏನೋ ಇಟ್ಕೊಂಡು ಹೋಗ್ತಾ ಇದ್ರು. ದುರಂತಕ್ಕೆ ಅಂದರೆ ಅನಾಹುತಕ್ಕೆ ಏನೇನು ಕಾರಣ ಆಯಿತು ಎತ್ತ ಎಲ್ಲ ಸಮಗ್ರ ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸಿಐಡಿ ತನಿಖೆ ಮುಂದುವರೆದಿದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ 4 ಜನರನ್ನು ಬಂಧಿಸಲಾಗಿದೆ, ಕೂಡ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಅದರ ಜೊತೆಗೇನೆ ಕೆಲವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಕೋರ್ಟ್ ಬಲವಂತದ ಕ್ರಮ ಬೇಡ ಅನ್ನುವಂಥ ಸೂಚನೆಯನ್ನು ನಿನ್ನೆನೆ ಕೊಟ್ಟಿದೆ. ಹೀಗಾಗಿ ಬಂಧಿಸೋದು ಮತ್ತೊಂದು ಈ ತರಣ ಅಂತ ಪ್ರಕ್ರಿಯೆಗೆ ಮುಂದಾಗ್ಬೋದಂಥ ಚಾನ್ಸಸ್ ತೀರಾ ಕಮ್ಮಿ ಇದೆ. ಬಟ್ ಅದರ ನಡುವೆ ತನಿಖೆ ಅಂತೂ ನಡೀತಾ ಇದೆ. ಪ್ರಮುಖವಾಗಿ ಅವತ್ತು ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಕಾರಣ ಆದಂಥ ಅಂಶಗಳು ಏನೇನು ಅನ್ನುವಂಥದ್ರ ವಿಚಾರವಾಗಿ ತನಿಖೆ ನಡೀತಾ ಇದೆ. ಸ್ಟೇಡಿಯಂಗೂ ಕೂಡ ಈ ಸಂದರ್ಭದಲ್ಲಿ ತೆರಳಿರುವಂತಹ ತಂಡ, ನಾನು ಈಗ ತಾನೇ ಹೇಳಿದಾಗೆ ಇರುವಂಥ ಒಟ್ಟು ಗೇಟ್ಗಳಲ್ಲಿ ಅವತ್ತೆಷ್ಟು ಗೇಟ್ಗಳಲ್ಲಿ ಜನರನ್ನ ಒಳಗೆ ಬಿಡೋದಕ್ಕೆ ವ್ಯವಸ್ಥೆ ಆಗಿತ್ತು. ಆ ಟೈಮ್ನಲ್ಲಿ ಭಾಳ ಮಂದಿ ಆರೋಪ ಮಾಡ್ತಾ ಇದ್ದಾರೆ, ಗೇಟ್ನ ಒಂದು ಭಾಗ ಮಾತ್ರ ತೆಗೆದಿದ್ರು, ಒಬ್ರು ಹೋಗೋಕ್ಕಾಗುವಷ್ಟು ಮಾತ್ರ. ಹಾಗಾಗಿ ನೂಕುನುಗ್ಗಲ್ ಜಾಸ್ತಿ ಆಯಿತು. ಸ್ಟೇಡಿಯಂ ಒಳಗೆ ಒಂದು ಟೈಮ್ನಲ್ಲಿ ಕಾಲ್ತುಳಿತ ಅಂತ ಸಂದರ್ಭದಲ್ಲಿ ಒಳ ಹೋಗೋಕೆ ಅವಕಾಶ ಕೊಟ್ಟಿದ್ದಿದ್ರೆ ಇಂಥದ್ದೆಲ್ಲ ಅನಾಹುತ ಆಗ್ತಿರ್ಲಿಲ್ಲ. ಈ ಥರ ಅಂಥದ್ದೆಲ್ಲ ವಾದ ಇದೆಯಲ್ಲ, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ.